ಈ ಧರಣೇಂದ್ರ ಪೂಜಾರಿಯ ಜೊತೆ ಸ್ಪರ್ಧೆ. ಇದುವರೆಗೆ ಧರಣೇಂದ್ರ ಪೂಜಾರಿಯ ಜೊತೆ ಸ್ಪರ್ಧೆ ಗೆದ್ದವರು ಇತಿಹಾಸದಲ್ಲೇ ಇಲ್ಲ. ಎಲ್ಲಿಯವರೆಗೆ ಹಾಲರಿಗಳ ಹಾರಾಟ ಕಿಂಚಿತ್ ಶಾಶ್ವತ. ಜಯದುಂದುಲಿ ಬಾರಿಸುವ ನಿನ್ನ ಕನಸನ್ನ ಮಟ್ಟ ಹಾಕಲೆಂದೇ ಪಟ್ಟಮೇರಿ ಕುಳಿತಿದ್ದವನೇ ಈ ಧರಣೇಂದ್ರ ಪೂಜಾರಿ. ಅಲ್ಲಿದ್ದ ನಿನ್ನ ತಾಯಿ ಫೋಟೋ ಎಲ್ಲಿ? ಗೊತ್ತಿಲ್ಲಪ್ಪ. ಗೊತ್ತಿಲ್ಲ? ಕವಿರಾಜ್, ಹೇ ಕವಿರಾಜ್, ಮತ್ತೆ ಹೇಳು ಕವಿರಾಜ್, ಅಲ್ಲಿದ್ದ ನಿನ್ನ ತಾಯಿ ಫೋಟೋ ಎಲ್ಲಿ? ನಾನೇ ಬಿಸಾಕಿ ಧೈರ್ಯ ನಿನಗೆ? ನಿನ್ನ ಅತ್ತೆಯ ಫೋಟೋವನ್ನೇ ಕಿತ್ತ ಬಿಸಾಡೋದಕ್ಕೆ? ಸಮಾಧಾನ ಮಾಡ್ಕೊಡಪ್ಪ. ಅವ್ರು ಸಮಾಧಾನ ಮಾವ, ಇವತ್ತು ನನ್ನ ಕೆನ್ನಿಗೆ ಹೊಡೆದವರು ನಾಳೆ ನನ್ನನ್ನ ಮನೆಯಿಂದ ಹೊರಗೆ ಹಾಕೋದಿಲ್ಲ ಅಂತ ಏನ್ ಗ್ಯಾರಂಟಿ? ಸುತ್ತನ ಹೊತ್ತು ಹಳ್ಳಿಗೆ ನ್ಯಾಯ ಹೇಳುವ ನ್ಯಾಯಾಧೀಶರು ನನ್ನ ಹೆತ್ತಪ್ಪ. ಈ ಮನೆಯಲ್ಲಿ ಸತ್ಯ, ನ್ಯಾಯ, ನೀತಿ, ಧರ್ಮ ಈ ಮನೆಯ ಉಸಿರು ಉಸಿರು. ನನ್ನ ಮಗ ಆಗಲಿ, ನನ್ನ ಸೊಸೆಯಾಗಲಿ, ಊರಿನ ಯಾವುದೇ ವ್ಯಕ್ತಿ ಆಗಲಿ ತಪ್ಪು ಮಾಡಿದರೆ ಅದು ತಪ್ಪೇ. ಇಲ್ಲಿ ನಾನೇ ಪೊಲೀಸು, ನಾನೇ ವಕೀಲ. ನಾನು ನೀಡಿದ್ದೆ ತೀರ್ಪು, ನಾನು ಕೊಟ್ಟಿದ್ದೆ ಶಿಕ್ಷೆ. ಮಾವ, ಈ ಮನೆಯ ಮಾನ ಮರ್ಯಾದೆ ಕಾಪಾಡೋದು ನನಗೂ ಚೆನ್ನಾಗಿ ಗೊತ್ತು. ನಿಮ್ಮಿಂದ ಉಪದೇಶ ಕೇಳುವ ಅವಶ್ಯಕತೆ ನನಗೆಲ್ಲ. ಚಿತ್ರಲೇಖ, ಇದೊಂದು ಅಮರಾವತಿ. ಈ ಅಮರಾವತಿಗೆ ನೀನೇ ಅರಸತೆ. ಅರಮನೆಯಲ್ಲಿ ಅರಸು ವಂಶವನ್ನ ಬೆಳಗಬೇಕಾದವಳು ನೀನು. ರಾಜವಂಶವನ್ನ ಆಳಿದ ನಮ್ಮನ್ನ ಫೋಟೋ ಯಾಕಮ್ಮ ಹೊರ ಹಾಕಿದೆ? ಹೌದತ್ತಿಗೆ ಸುತ್ತ 40 ಹಳ್ಳಿಯ ಊರಿನ ಜನರು ನನ್ನ ಹೆತ್ತಪ್ಪನನ್ನ ನಡೆದಾಡುವ ದೇವರು ಅಂತ ಪೂಜೆ ಮಾಡ್ತಾರೆ. ಅವರು ಈ ಕುಟುಂಬವನ್ನು ನಡೆಸುವ ಸಲುವಾಗಿ ಜೀವನ ಪರ್ಯಂತ ತಮ್ಮ ಜೀವನ್ನೇ ತ್ಯಾಗವಾಗಿಟ್ಕೊಂಡು ಹೋರಾಡ್ತಾ ಇದ್ದಾರೆ. ಅಂಥದ್ರಲ್ಲಿ ಇಂಥ ಕೆಲಸ ಮಾಡೋದ? ಓಹೋ, ಮೈದುನರಿಂದ ನನಗೆ ಗೀತ ಉಪದೇಶ, ಅದರ ಅವಶ್ಯಕತೆ ನನಗಿಲ್ಲ. ಹೋಗಿ ಹೋಗಿ ಈ ಭೂತ ಬಂಗಲೆಗೆ ನಾನು ಸಸ್ತೆಯಾಗಿ ಬಂದ್ಬಿಟ್ಟೆ. ಚಿತ್ರಲೇಖ, ಚಿತ್ರ ವಿಚಿತ್ರವಾಗಿ ಮಾತಾಡಬೇಡ. ಈ ಧರಣೇಂದ್ರ ಪೂಜಾರಿಯ ಸಸಿಯಾಗುವುದಕ್ಕೂ ಒಂದು ಯೋಗ್ಯತೆ ಬೇಕು. ನಿನ್ನ ಕಿರಿ ಸೊಸೆಗೆ ಯಾವ ಯೋಗ್ಯತೆ ಇದೆ ಅಂತ ಅವಳನ್ನ ಈ ಮನೆಗೆ ಸೊಸೆಯಾಗಿ ಮಾಡಿಕೊಳ್ಳುವಂತ ಈ ರಾಜ ಮನೆತನಕ್ಕೆ ನನ್ನ ಹೆತ್ತಪ್ಪನ ಹಾಗೂ ಮಣಿಪ್ರಭಳನ ಚುಚ್ಚು ಮಾತುಗಳಿಂದ ಮಾತಾಡಿ ನಿಮ್ಮ ಯೋಗ್ಯತೆಯನ್ನ
ಕಡಿಮೆ ಮಾಡ್ಕೊಳ್ಬೇಡಿ ಅದಕ್ಕೆ, ಕಡಿಮೆ ಮಾಡ್ಕೊಳ್ಬೇಡಿ. ರವಿಕಾಂತ, ನಿನ್ನ ಹೆಂಡತಿ ಈ ಮನೆಯ ಲಕ್ಷ್ಮಣ ರೇಖೆಯನ್ನ ದಾಟ್ತಾ ಇದ್ದಾಳೆ. ನಿನಗೆ ನಿನ್ನ ಹೆಂಡತಿಯ ಮಾತೆ ವೇದ ವಾಕ್ಯವಾದರೆ ಅವಳ ಜೊತೆ ನೀನು ಈ ಮನೆಯಿಂದ ಆಚೆ ಹೋಗಬಹುದು. ಅದು ಈ ರಾಜನ ಆಜ್ಞೆ. ಮಾವ, ನಾನು ಈ ಮನೆಯ ರಾಣಿ. ನನಗೆ ಆಜ್ಞೆ ಮಾಡುವ ತಾಕತ್ತ ಎಲ್ಲಿ ಯಾರಿಗಲಿಲ್ಲ. ಅತ್ತಿಗೆಮ್ಮ ನೋಡು, ನನ್ನ ತಂದೆಯವರು ಏನೇ ಮಾತಾಡಲಿ ಮನಸ್ಸಿಗೆ ಹೆಚ್ಕೊಳ್ಬೇಡ. ಅದು ಅಲ್ಲದೆ ಮಣಿಪ್ರಭಳನ ತಂಗಿಯಾಗಿ, ಈ ಮನೆಗೆ ತಾಯಿಯಾಗಿ, ಈ ಮನೆಯ ಘನತ ಗೌರವವನ್ನ ಕಾಪಾಡಬೇಕು ತಾಯಿ, ನೀನು ಕಾಪಾಡಬೇಕು. ಕವಿರಾಜ್, ನಿನಗೆ ಈ ಮನೆ ಸ್ವರ್ಗ ಆಗಿರಬಹುದು, ಆದ್ರೆ ನನ್ನ ಗಂಡ ನನಗೆ ಯಾವ ಸುಖ ಕೊಟ್ಟಿದ್ದಾರೆ ನೋಡು. ನಿನ್ನ ಹೆಂಡತಿ ಗರ್ಭವತಿ ಆಗಿದ್ದಕ್ಕೆ ನೀನು ಅವಳನ್ನ ರಾಣಿ ಹಾಗೆ ಮೆರೆಸ್ತಾ ಇದೆಯಾ, ಆದ್ರೆ ನನ್ನ ಗಂಡ ನನಗೆ ಚಟ್ಟ ಕಟ್ತಾ ಇದ್ದಾನೆ. ಅಹಂಕಾರಿ ಕುಟುಂಬವೆಂಬ ಹೊತ್ತಿಗೆ ವಾತ್ಸಲ್ಯದ ಎಣ್ಣೆ ಸುರಿದು ಮಮತೆಯ ನಂದಾದೀಪ ಬೆಳೆಸಿದವ ಈ ತರಣೇಂದ್ರ ಮೂಗವೇ ಮಧ್ಯದಲ್ಲಿ ಬಿರುಗಾಳಿ ಎಬ್ಬಿಸೋದಕ್ಕೆ ಪ್ರಯತ್ನಿಸಬೇಡ. ಚಿತ್ರಲೇಖ, ಕೋಪವನ್ನೇ ಅಸ್ತ್ರವನ್ನಾಗಿಟ್ಟುಕೊಂಡು ನೀನು ನಮ್ಮನ್ನ ಸೋಲಿಸಬಹುದು, ಆದ್ರೆ ನೀನ್ ಯಾವತ್ತೂ ನಮ್ಮ ಪಾಲಿಗೆ ಅಮೂಲ್ಯ ರತ್ನ ಕಡೆ, ಅಮೂಲ್ಯ ರತ್ನ. ಹೌದವ, ನೋಡು, ಈ ಮನೆಗೆ ರತ್ನ ದೀಪವಾಗಿ, ಮಣಿಪುರವ ವಾಳಿಕೆ ಬೆಳಕಾಗಿ, ಈ ಮನೆಯ ನಂದ ದೀಪವನ್ನ ಇನ್ನೂ ಎತ್ತರಕ್ಕೆ ಬೆಳೆಸ್ತಾ ಈ ಮನೆಯ ಘನತೆ ಗೌರವವನ್ನ ಕಾಪಾಡುವಂತ ನಿನ್ನ ಹತ್ರ ಕೈ ಮುಗಿದು ಕೇಳ್ಕೊಳ್ತಾನೆ. ನನ್ನತ್ತೆ ಆತ್ಮಹತ್ಯೆ ಮಾಡಿಕೊಂಡು ಆ ಮಣಿಪ್ರವಳ ದೇಹದಲ್ಲಿ ಪ್ರವೇಶ ಮಾಡಿದ್ದಾಳೆ. ಅದು ಅಲ್ಲದೆ ಈ ಮನೆಯಲ್ಲಿ ದೆವ್ವವಾಗಿ ಕಾಟ ಕೊಡ್ತಾ ಇದ್ದಾರೆ. ಈ ದೆವ್ವಗಳನ್ನ ಹೇಗೆ ಹೊಡಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಅಲ್ಲಿವರೆಗೂ ಕವಿರಾಜ್ ಮದುವೆ ಆದಾಗಿಂದ ಅವಳ ಮೈ ಮೇಲೆ ಬೆಳೆತುಂಡಿ ಬಂದ ಹಾಗೆ ವರ್ತಿಸ್ತಾ ಇದ್ದಾಳೆ. ಅಮ್ಮ ಚೌಡೇಶ್ವರಿ, ನೀನೇ ಕಾಪಾಡ್ಬೇಕಮ್ಮ ಅವಳನ್ನ, ನೀನೇ ಕಾಪಾಡ್ಬೇಕು. ಅಪ್ಪಾಜಿ, ಕಾಡಿಗೆ ಯಾವತ್ತೂ ಆನೆನೇ ಧರೆ, ಸುತ್ತ 40 ಹಳ್ಳಿಗೆ ನೀವೇ ಧರೆ ಅಪ್ಪಾಜಿ, ನೀವೇ ಧರೆ. ಸಾಗರವನ್ನ ದಾಟಿಸ್ಬೇಕು ನಾವಿಕ, ನಮ್ಮನ್ನೆಲ್ಲ ಸಾಗರದಿಂದ ಆಚೆ ದಾಟಿಸ್ತಾನೆ ಇದ್ದೀರಾ. ನಿಮ್ಮ ಹಿತವಚನಗಳು ನಮ್ಮ ನಾಡಿನ ಪ್ರಜೆಗಳಿಗೆ ಯಾವಾಗಲೂ ವೇದವಾಕ್ಯವಾಗಿರುತ್ತೆ. ಅಪ್ಪ, ಮನೆಯಲ್ಲಿ ನಡೆದ ದುರ್ಘಟನೆಗಳ ಬಗ್ಗೆ ನೀವು ಯಾವತ್ತೂ ಚಿಂತೆ ಮಾಡೋದಕ್ಕೆ ಹೋಗಬೇಡಿ. ತಾಳ್ಮೆಯಿಂದ ಇರಿ. ಕಾಲ ಕೂಡಿ ಬಂದಾಗ ಎಲ್ಲವೂ ಸರಿಯಾಗತ್ತೆ. ವಿಧಿ ಲಿಖಿತವನ್ನ ಅಳಿಸಲು ಯಾರಿಂದಲೂ ಸಾಧ್ಯ ಇಲ್ಲ ಅಪ್ಪಾಜಿ, ಯಾರಿಂದಲೂ ಸಾಧ್ಯ ಇಲ್ಲ. ಅಪ್ಪ, ವಿಚಾರ ಮಾಡಿ ಸ್ವಲ್ಪ. ನನ್ನ ಸೊಸೆ ಇಷ್ಟೊಂದು ದುರಹಂಕಾರಿಯಾಗಲು ಸಾಧ್ಯವೇ ಇಲ್ಲ. ಇವಳನ್ನು ಆಡಿಸುತ್ತಿರುವ
ಸೂತ್ರಧಾರನ ಕೈ ಕತ್ತರಿಸಲೇಬೇಕು. ಸ್ವರ್ಗಾಧಿಪತಿ ಇಂದ್ರನ ಕೈಯಲ್ಲಿರುವುದು ಇಂದ್ರಾಸ್ತ್ರ, ಈ ಧರಣಿಪತಿ ಧರ್ಮರಾಜನ ಕೈಯಲ್ಲಿರುವುದು ಈ ಬಂದೂಕು ಎನ್ನುವ ಅಸ್ತ್ರ. ಈ ಅಸ್ತ್ರದಿಂದಲೇ ನನ್ನ ಕುಟುಂಬದ ತಂಟೆಗೆ ಬಂದವರಿಗೆ ಮಾಡುವೆ.